ಹಾಲೆಲೂಯ. ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ, ಆಶೀರ್ವಿಸಲ್ಪಟ್ಟ ಮುಂಜಾನೆ. ಬರೀ ಎಲ್ಲರೂ ಇರುವಂಥ ಸ್ಥಾನದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನ ದೃಷ್ಟಿಸೋಣ. ಒಂದು ಹಾಡಿನ ಮೂಲಕವಾಗಿ ನಾವು ದೇವರ ಆರಾಧನೆ ಮಾಡ್ತಾ ದೇವರ ಪ್ರಸನ್ನತೆಯನ್ನು ನಮ್ಮ ಕುಟುಂಬಗಳನ್ನು ನಾವು ಬೇಡಿಕೊಳ್ಳೋಣ. ಹಾಲೆಲೂಯ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮೋಹನತನೇ ನಿನ್ನನ್ನೇ ನಂಬಿ ಬಾಳುವೆ. ಪ್ರೀತಿಯುಳ್ಳ ಯೇಸುವೇ, ನಿಮಗೆ ಸ್ತೋತ್ರ. ಎಲ್ಲ ಘನತೆ ಎಲ್ಲ ಮಹಿಮೆ ನಿಮಗೆ ನಾವು ಸಲ್ಲಿಸುತ್ತೇವೆ. ಕಾರಣ ನೀವು ಮಾತ್ರ ಯೋಗ್ಯರಾಗಿದ್ದೀರಾ. ಯೇಸು ಸ್ವಾಮಿ ನಾಮವನ್ನು ನಾವು ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್, ಆಮೆನ್, ಹಾಲೆಲೂಯ. ಎಲ್ಲರಿಗೂ ಶಾಲೋಮ್, ಎಲ್ಲರಿಗೂ ಶುಭ ಮುಂಜಾನೆ. ಬನ್ನಿ ನೇರವಾಗಿ ಇವತ್ತು ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ಈ ದಿವಸವನ್ನು ಆರಂಭ ಮಾಡಿಕೊಳ್ಳೋಣ. ನಾನು ನಿಮಗೋಸ್ಕರ ಓದಿಕ್ಕಿರುವಂಥ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 7 ಮತ್ತು 8ನೇ ವಚನ ನಾವು ಓದಿಕೊಳ್ಳೋಣ. ದಯವಿಟ್ಟು ನೀವು ಕೂಡ ನಿಮ್ಮ ಸತ್ಯವೇದದಿಂದ ಈ ವಾಕ್ಯಗಳನ್ನು ಓದಿಕೊಳ್ಳ್ರಿ. ನಾನು ಕೂಡ ನಿಮಗೋಸ್ಕರ ಓದ್ತೇನೆ. ಆಗ ಇನ್ನೊಂದ್ಸಾರಿ ಹೇಳ್ತೇನೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 7 ಮತ್ತು 8ನೇ ವಚನ. Book of Deuteronomy, chapter 31, verse 7 to 8.
ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರ ಮುಂದೆ ಅವನಿಗೆ, ಯೆಹೋವನು ಈ ಪಿತೃಗಳಿಗೆ ಮಾಡಿದ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದ್ದರಿಂದ ಶೂರನಾಗಿ ಧೈರ್ಯದಿಂದ ಇರು. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಲು ಎಂದು ಹೇಳಿದನು. ಆಮೇಲೆ ಇಲ್ಲಿ ನೋಡುವಾಗ 3 ವಿಷಯ ದೇವರು ಮೋಶೆ ಮುಖಾಂತರವಾಗಿ ಯೆಹೋಶುವನಿಗೆ ಹೇಳುವುದನ್ನ ನಾವು ನೋಡ್ತೇವೆ. ಆಮೇಲೆ ಯೆಹೋಶುವನ ಸೇವಾ ಅವಧಿ ಮುಗಿದು ಹೋಗ್ಲಿಕ್ಕಿದೆ. ಆದ್ರೆ ದೇವರ ಕಣ್ಣುಗಳು ಯೆಹೋಶುವನ ಮೇಲೆ ಇವೆ. ಆಮೇಲೆ ಈ ಮುಂಜಾನೆ ಈಗ ತಾನೇ ಹಾಡಿಕೊಂಡಂತೆ ರೋಗಿಯಾದಂತ ದೇವರ ಕಣ್ಣುಗಳು ನಿಮ್ಮ ಮೇಲೆ ಇವೆ. ಆಮೇಲೆ ಯಾಕಂದ್ರೆ ದೇವರು ನೀತಿವಂತರ ಪರವಾಗಿದ್ದಾನೆ, ದೇವರು ನಂಬಿಗಸ್ತರ ಪರವಾಗಿ ಇದ್ದಾನೆ. ಇಲ್ಲಿ ನೋಡುವಾಗ ದೇವರು ಯೆಹೋಶುವನಿಗೆ ಒಂದು ಜವಾಬ್ದಾರಿಯನ್ನ ಕೊಡುವುದನ್ನು ನೋಡ್ತಾ ಇದ್ದೀವಿ. ಏನ್ ಜವಾಬ್ದಾರಿ ಅದು? ಯೆಹೋಶುವನೇ, ನೀನು ಯೆಹೋವನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನು ಅವರನ್ನ ಕರೆದೊಯ್ಯಬೇಕು. ಆಮೇಲೆ ಇಲ್ಲಿ ಒಂದು ಜವಾಬ್ದಾರಿ ಯೆಹೋಶುವನ ಮೇಲೆ ಬರ್ತಾ ಇದೆ. ಒಂದನೇದು. ಎರಡನೇದು, ಮೋಶೆಯ ಜಾಗದಲ್ಲಿ ದೇವರು ಯೆಹೋಶುವನನ್ನ ನೇಮಕ ಮಾಡ್ತಾ ಇದ್ದಾರೆ. 2. ಮೂರನೇದು, ಈಗ ಮೋಶೆಯ ಬದಲಾಗಿ ದೇವರು ಯೆಹೋಶುವನಿಗೆ ಆಯ್ಕೆ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ತನ್ನ ಯೋಜನೆಗಳು ನೆರವೇರಬೇಕು. ಅದೇ ವೇಳೆಯಲ್ಲಿ ದೇವರಿಗೆ ತಾನೇನು ವಾಗ್ದಾನ ಮಾಡಿದ್ದಾನೆ ಅದನ್ನ ಇಸ್ರಾಯೇಲ್ ಜೀವನದಲ್ಲಿ ನೆರವೇರುವುದನ್ನು ದೇವರು ನೋಡ್ಬೇಕಂತ ಬಯಸ್ತಾ ಇದ್ದಾನೆ. ಆಮೇಲೆ ಯಾವುದೇ ಕಾರಣಕ್ಕೂ ದೇವರು ತನ್ನ ಮಾತನ್ನ ಮೀರುವನಲ್ಲ, ಯಾವುದೇ ಕಾರಣಕ್ಕೂ ದೇವರು ತನ್ನ ಒಡಂಬಡಿಕೆಯನ್ನು ಸಹ ಮರೆಯುವನಲ್ಲ. ಇಲ್ಲಿ ವಾಕ್ಯವನ್ನು ಓದುವಾಗ ಅದಕ್ಕೋಸ್ಕರ ದೇವರು ಯೆಹೋಶುವನಿಗೆ ಹೇಳ್ತದೆ, ಒಂದನೇದಾಗಿ ಯೆಹೋಶುವನೇ ಶೂರನಾಗಿ ಧೈರ್ಯದಿಂದ ಇರು. ಒಂದನೇದು ದೇವರು ಹೇಳ್ತಾ ಇದ್ದಾನೆ ಇವತ್ತು ನಿಮಗೆ, ಶೂರನಾಗಿ ಧೈರ್ಯದಿಂದ ಇರು. ಎರಡನೇದು, ಯೆಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು. ಒಂದು ಪ್ರಶ್ನೆ ಇರ್ತದೆ, ಮುಂದೆ ಹೇಗಾಗತ್ತೆ, ಏನಾಗತ್ತೆ, ಹೆಂಗೆ ಆಗತ್ತೆ ಅನ್ನೋದು ಒಂದು ಯೆಹೋಶುವನ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೋಸ್ಕರ ಯೆಹೋಶುವನು ಬಹಳ ಗೊಂದಲದಲ್ಲಿ ದಾಟಿ ಹೋಗ್ತಾ ಇದ್ದ, ಬಹಳ ಗಲಿಬಿಲಿಯಲ್ಲಿ ದಾಟಿ ಹೋಗ್ತಾ ಇದ್ದ. ಯೆಹೋಶುವನು ಒಂದು ಭಯದಲ್ಲಿ ದಾಟಿ ಹೋಗ್ತಾ ಇದ್ದ, ಮುಂದೆ ಏನಾಗ್ಲಿಕ್ಕಿದೆ ಅಂತ. ಯಾಕಂದ್ರೆ ಅವನಿಗೆ ಅನಿಸ್ತಾ ಇತ್ತು, ಈ ಜವಾಬ್ದಾರಿ ನನ್ನ ಕೈಯಿಂದ ಆಗೋದಿಲ್ಲ ಅಂತ. ಪ್ರಿಯರೇ, ಯಾವ ದೇವರು ನಿಮ್ಮನ್ನ ಕರೆದಿದ್ದಾನೆ, ದೇವರು ನಮ್ಮನ್ನ ಕರೆದಿದ್ದಾನೆ, ಕರೆದಂತ ದೇವರು ಆತನು ನಿನ್ನ ಪ್ರತಿಯೊಂದು ಬಲಹೀನತೆಯನ್ನು ನೋಡಿ ಅಲ್ಲಿ ಬಲವನ್ನ ತುಂಬುವ ದೇವರು ಆಗಿರ್ತಾನೆ. ಅದಕ್ಕೋಸ್ಕರ ದೇವರನ್ನು ಹೇಳ್ತಾ ಇದ್ದೇನೆ, ಮೋಶನಿಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀನು ಶೂರನಾಗಿ ಧೈರ್ಯದಿಂದ ಇರು. ಮುಂದೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು. ಈ ಶಬ್ದ ನನಗೆ ಬಹಳ ಇಷ್ಟ. ಹಲ್ಲೆಲೂಯಾ. ಯೆಹೋವನು ನಿನ್ನ ಹಿಂದೆ ಬರೋದಿಲ್ಲ, ಯೆಹೋವನು ನಿನ್ನ ಮುಂದೆ ಹೋಗ್ತಾನೆ. ನಿನ್ನ ಮುಂದೆ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಆಮೇಲೆ ಮರಣವೋ, ಭಯವೋ, ದುರಾತ್ಮಗಳೋ, ದುಷ್ಟಾತ್ಮಗಳೋ, ದೇವದೂತರೋ, ಕೊರತೆಯೋ, ಸಮೃದ್ಧಿಯೋ, ಯಾವುದು ನಮ್ಮ ದೇವರಿಂದ, ಕ್ರಿಸ್ತ ಯೇಸುವಿನಿಂದ ಅಗಲಿಸಲಿಕ್ಕೆ ಆಗುವುದೇ ಇಲ್ಲ.
ಈ ಮುಂಜಾನೆ ನಾನು ನಿಮಗೆ ಈ ವಾಕ್ಯವನ್ನು ಮುಗಿಸಿಕೊಳ್ಳಕ್ಕಿಂತ ಮುಂಚೆ ಈ ವಾಕ್ಯವನ್ನು ಒಂದು ವಾಗ್ದಾನವಾಗಿ ನಿಮ್ಮ ಜೀವಿತದ ಮೇಲೆ ನಾನು ರಿಲೀಸ್ ಮಾಡ್ತೇನೆ ಏನಂದ್ರೆ, ಒಂದನೇದಾಗಿ ಯೆಹೋವನು ತಾನೇ ನಿನ್ನ ಮುಂದಗಡೆ ಆತನೇ ನಿನ್ನ ಸಂಗಡ ಇರುವನು. ಮೂರನೇದು, ನಿನ್ನನ್ನು ದೇವರು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ನಿನ್ನ ಕೈ ಬಿಡುವುದೇ ಇಲ್ಲ. ಹಾಲೆಲೂಯ. ಅದಕ್ಕೋಸ್ಕರ ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಆಮೇಲೆ ಈ ವಾಕ್ಯಗಳಿಂದ ಈ ಮುಂಜಾನೆ ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಆಮೇಲೆ ನೀವು ಎಲ್ಲೇ ಹೋಗ್ತಾ ಇರುವಾಗ ಒಂದು ಮನಸ್ಸಿನಲ್ಲಿ, ಹೃದಯದಲ್ಲಿ ಒಂದು ನಂಬಿಕೆ ಇರಲಿ. ಏನಂದ್ರೆ, ನೀವು ಒಬ್ಬರೇ ಹೋಗ್ತಾ ಇಲ್ಲ, ನಿಮ್ಮ ಮುಂದೆ ದೇವರು ಹೋಗ್ತಾ ಇದ್ದಾನೆ. ಯಾವುದೇ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಾ, ನೀವೊಬ್ಬರೇ ಇಲ್ಲ, ದೇವರು ನಿಮ್ಮ ಮುಂದೆ ಹೋಗ್ತಾನೆ. ದೇವರು ನಮ್ಮ ಮುಂದೆ ಯಾಕೆ ಹೋಗ್ತಾ ಇದ್ದಾನೆ? ನಿನ್ನ ದಿಣ್ಣೆಗಳನ್ನ ಸಮ ಮಾಡುವುದಕ್ಕಾಗಿ. ಯಾಕೆ ದೇವರು ನಿನ್ನ ಮುಂದೆ ಹೋಗ್ತಾನೆ? ನಿನ್ನ ಶತ್ರುಗಳನ್ನ ನಿನ್ನ ಕಣ್ಣಿನ ಮುಂದೆ ನಾಶ ಮಾಡುವುದಕ್ಕಾಗಿ. ಯಾಕೆ ದೇವರು ನಿನ್ನ ಮುಂದೆ ಹೋಗ್ತಾನೆ? ನಿನ್ನ ಮುಂದೆ ದೇವರು ಇದಕ್ಕಾಗಿ ಹೋಗ್ತಾನೆ. ಸೈತಾನನು ಯಾವ ಪ್ಲಾನ್ ಅನ್ನ ಹಾಕಿದ್ದಾನೆ, ಯಾವ ಕುತಂತ್ರಗಳನ್ನು ಹಾಕಿದ್ದಾನೆ, ಅವುಗಳ ಲಯ ಮಾಡುವುದಕ್ಕಾಗಿ ದೇವರು ನಿನ್ನ ಮುಂದೆ ಹೋಗ್ತಾನೆ. ಯಾಕೆ ದೇವರಿನ ಮುಂದೆ ಹೋಗ್ತಾನೆ? ಮುಚ್ಚಿರುವಂತ ಬಾಗಿಲುಗಳನ್ನ ನಿನಗೋಸ್ಕರ ತೆರೆಯುವುದಕ್ಕಾಗಿ ದೇವರು ನಿನ್ನ ಮುಂದೆ ಹೋಗ್ತಾನೆ. ಯಾಕೆ ದೇವರಿನ ಮುಂದೆ ಹೋಗ್ತಾ ಇದ್ದಾನೆ? ನಿನ್ನ ಶತ್ರುಗಳ ಮುಂದೆ ನಿನಗೋಸ್ಕರ ಜಯವನ್ನ ಕೊಡುವುದಕ್ಕಾಗಿ, ನಿನ್ನ ವೈರಿಗಳ ಮುಂದೆ ನಿನ್ನ ತಲೆಯನ್ನು ಎತ್ತುವುದಕ್ಕಾಗಿ, ನಿನ್ನ ವೈರಿಗಳ ಮುಂದೆ ನಿನಗೋಸ್ಕರ ಮೇಜನ್ನು ಸಿದ್ಧ ಮಾಡುವುದಕ್ಕಾಗಿ ಯೆಹೋವನು ನಿನ್ನ ಮುಂದೆ ಹೋಗ್ತಾನೆ. ಆಮೇಲೆ ದೇವರ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಕಣ್ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿರುವಂತಹ ಸರ್ವಶಕ್ತನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಈ ಮುಂಜಾನೆ ನಮ್ಮನ್ನು ಕೇಳಿಸಿಕೊಳ್ತಾ ಇರುವಂತವರು, ಈ ಮುಂಜಾನೆ ನಮ್ಮನ್ನು ನೋಡ್ತಾ ಇರುವಂತವರು, ಪಟ್ಟಣದ ಮೂಲೆ ಮೂಲೆಯಿಂದ, ಕರ್ನಾಟಕದ ಮೂಲೆ ಮೂಲೆಯಿಂದ ನೋಡ್ತಾ ಇರುವಂತ ಎಲ್ಲ ನಿನ್ನ ಮಕ್ಕಳ ಜೊತೆಗೆ ನೀವು ವಾಗ್ದಾನ ಮಾಡಿದ ಹಾಗಿದೆ. ನೀವು ಅವರ ಮುಂದೆ ಹೋಗಿ ಅವ್ರಿಗೆ ಜಯವನ್ನ ಕೊಡ್ರಪ್ಪ ದೇವರೇ. ನಿಮ್ಮಲ್ಲಿ ಕೆಲವರು ಹೊಸ ಕೆಲಸಕ್ಕೆ ಕೈ ಹಾಕ್ಲಿಕ್ಕಿದ್ದೀರಾ. ದೇವರಿಗೆ ಹೇಳ್ತಾ ಇದ್ದಾನೆ, ಈಗ ನಾನು ನಿನ್ನ ಮುಂದೆ ಹೋಗ್ತೇನೆ. ಕೆಲವರು ಹೊಸ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಮುಂದೆ ಹೋಗುವೆನು. ಆಮೇಲೆ ಕೆಲವರಿಗೆ ಒಂದು ಆರೋಗ್ಯದ ತೊಂದರೆ ಇದೆ, ಒಂದು ಭಯ ಇದೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಯಾವುದೊಂದು ಟೆಸ್ಟಿಗೆ ಹೋಗ್ತಾ ಇದ್ದೀರಾ, ದೇವ್ರು ಹೇಳ್ತಾ ನಾನು ನಿನ್ನ ಮುಂದೆ ಹೋಗಿ ಎಲ್ಲವನ್ನ ಸರಿಪಡಿಸ್ತೇನೆ, ಎಲ್ಲವನ್ನ ನಾರ್ಮಲ್ ಆಗುವಂತೆ ಮಾಡ್ತೇನೆ. ದೇವರೇ, ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು, ಜಯ ಕೊಟ್ಟು ಬಲ ಕೊಟ್ಟು ನೀನು ಅವ್ರು ನಡೆಸು ಸ್ವಾಮಿ. ದೇವರೇ, ನಿನ್ನ ಮಕ್ಕಳು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೋ ಮರಳಿ ಬರುವಾಗ ಜಯದಿಂದ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇಲೆ God bless you. ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ.